ಪಾಪಮಣಿ. ಏನೇ ಪ್ರೇಮಮಣಿ? ಲೇ ಎಷ್ಟೊಂದು ಗಾಡಿಗಳು ಓಡಾಡ್ತಿದ್ದಾವೆ, ನನ್ಗೆ ಯಾಕೋ ಭಯ ಆಗ್ತಿದೆ. ಹೌದು ಕಣೆ, ಈಗೇನೇ ಮಾಡೋದು? ಇಷ್ಟೊಂದು ಗಾಡಿಗಳಿದೆ, ಅವ್ರ ಮನೆ ಹೇಗೆ ಹುಡ್ಕೋದು? ಫೋನ್ ನಂಬರ್ ಇದೆಯಲ್ಲ, ಏನಕ್ಕೆ ಭಯ ಪಡ್ತೀಯಾ? ಇರು, ಅವಳು ಫೋನ್ ಮಾಡ್ತೀನಿ. ಲೇ ಅವ್ರ ಫೋನೇ ತೆಗಿತಿಲ್ಲ ಕಣೆ. ಹೌದಾ? ಫೋನ್ ಎತ್ತಿಲ್ವಾ? ಇವಾಗೇನು ಮಾಡೋದು? ವಾಪಸ್ ಹೊಟ್ಟೋಗ್ಬಿಡೋಣ? ನಾವ್ ವಾಪಸ್ ಹೋದ್ರೆ ಬದುಕಿದ್ದು ಸತ್ತಂಗೆ. ನಾವು ಮನೆ ಬಿಟ್ಟು ಬಂದಿರೋದು ಯಾಕೆ? ಏನಾದ್ರೂ ಸಾಧಿಸಕ್ಕೆ. ಸಾಧಿಸಕ್ಕೋಗಿ ಸಾಯ್ಬಾರ್ದಲ್ವಾ ನಾವು? ಯಾಕೆ ಎದ್ರುಕೊಂಡು ಸಾಯ್ತ್ಯಾ? ಸುಮ್ಮನೆ ಇರು. ಅವಳು ಅಡ್ರೆಸ್ ಕೊಟ್ಟಿದ್ದಾಳಲ್ಲ, ಬಾ ಹೋಗಿ ಹುಡ್ಕೋಣ. ಬಾ. ಮಗ, ನಮ್ಮ ಲೈಫಲ್ಲಿ ನಮ್ಗೆ ಯಾವತ್ತೇ ಸೆಟ್ಲ್ ಆಗೋದು? ನಾವು ಬ್ಯಾಂಕ್ ದರೋಡೆ ಮಾಡಿದಾಗ. ಮಗ, ದರೋಡೆ ಮಾಡಿದ್ರೆ ದುಡ್ಡು ಸಿಗುತ್ತೆ, ಮಜಾ ಸಿಗೋ ಥರ ಏನಾರು ಮಾಡ್ಬೇಕಣ. ಅಲ್ಲಿ ನೋಡು, ಬರ್ತಾ ಇದೆ ಮಜಾ. ಅಲ್ಲಿ ಯಾರೋ ಇಬ್ರು ಚಿಕ್ಕ ಹುಡುಗರು ಇದ್ದಾರೆ, ಅವ್ರ ಹತ್ರ ಹೋಗಿ ಅಡ್ರೆಸ್ ಕೇಳೋಣ. ಬಾ. ಬಾ. ಓ, ಬೊಂಬಾಟ್ ಫಿಗರ್ಗಳು ಅಡ್ರೆಸ್ ಹುಡುಕ್ತವ್ರೆ ಅನ್ಸುತ್ತೆ. ಮಗ, ಅವ್ರು ನಮ್ಗಿಂತ ದೊಡ್ಡವ್ರು ಇದ್ದಂಗಿಲ್ವಾ? ಮಜಾ ತಗೊಳಕ್ಕೆ ದೊಡ್ಡವ್ರಾದ್ರೇನು ಚಿಕ್ಕವ್ರಾದ್ರೇನು? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀಯ ಮರಿ? ಯಾವ ಮರಿ? ಕುರಿ ಮರಿನಾ? ಹೆಂಗ್ ಕಾಣಿಸ್ತಾ ಇದೀವಿ ನಿಮ್ ಕಣ್ಗೆ? ಚಿಕ್ಕ ಮಕ್ಳು ತರ ಕಾಣಿಸ್ತಿದ್ದೀರಾ. ಯಾರನ್ನ ನೋಡಿ ಚಿಕ್ಕ ಮಕ್ಳು ಅಂತಿದ್ದೀರಾ? ನಾವ್ ಹೇಳಿದ್ದು ಹಂಗಲ್ಲ ಮರಿ. ಮರಿಗಿರಿ ಅಂದ್ರೆ ಕುರಿ ಕುಯ್ದಂಗ್ ಕುಯ್ದು ಕಳ್ಸ್ಬಿಡ್ತೀವಿ. ಏನ್ ಬೆಂಗಳೂರಿಗೆ ಹೊಸಬ್ರಾ? ಹೌದು. ಏನ್ ಪಕ್ಕದ ಏರಿಯಾನಾ? ಇಲ್ಲೇ ಪಕ್ಕದ ಏರಿಯಾ. ಕೊಡಿಲ್ಲ ಅಡ್ರೆಸ್. ಮಗ, ಈ ಅಡ್ರೆಸ್ ಯಾವನಿಗೆ ಗೊತ್ತು? ನಮ್ಮ ಅಡ್ಡದ ಅಡ್ರೆಸ್ ಹೇಳಿ ಬ್ಲ್ಯಾಕ್ ಮಾಡ್ಬಾ. ಸರಿ ಮಗ, ಹಂಗೆ ಮಾಡೋಣ. ಹೆಂಗಿದ್ರು ಸಖತ್ತಾಗವ್ರೆ. ಈ ಅಡ್ರೆಸ್ ಇಲ್ಲೇ ಪಕ್ಕದ ರೋಡಲ್ಲಿ ಇರೋದು. ಬನ್ನಿ, ನಾವೇ ಕರ್ಕೊಂಡೋಗಿ ತೋರಿಸ್ತೀವಿ. ಅಯ್ಯೋ, ನಾವು ನಿಮ್ಮ ಬಗ್ಗೆ ತುಂಬಾ ಅನುಮಾನ ಪಟ್ಟಿದ್ವಿ, ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ. ಇವ್ರು ತುಂಬಾ ಒಳ್ಳೆಯವರು ಅಲ್ವಾ ಕಣೆ? ಕಣೆ, ಬನ್ನಿ ಅಡ್ರೆಸ್ ತೋರಿಸಿ. ಬನ್ನಿ. ಇವ್ರು ಯಾಕೋ ಸರಿ ಇಲ್ಲ ಅನ್ಸುತ್ತೆ ಕಣೆ, ತೆಗ್ನಾಲಕ್ ಬಿಡ್ಲಾ? ಸುಮ್ಮನೆ ಅಡ್ರೆಸ್ ತೋರ್ಸಾದ್ಮೇಲೆ ಯಾರು ಮಾಡುವಂತೆ. ಯಾಕ್ರೋ, ಹೆಂಗಿದೆ ಮೈಗೆ? ಚುಮ ಅನಿಸ್ತಾ ಇದೆ. ಏನಂದೆ? ತೆಗನ್ ಬಿಟ್ರೆ ಜಮ ಆಗ್ಬಿಡ್ತೀಯ. ಎಲ್ಲಿ ಬಿಡು ನೋಡೋಣ. ಇನ್ನೊಂದ್ಸಲ ನಮ್ ತಂಟೆಗೆ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ ನನ್ ಮಕ್ಳ. ಬಾರೆ ಹೋಗೋಣ. ಮಗ, ಬೀಜನೇ ಬಾಯಿಗೆ ಬರಂಗೈತಲ್ಲೋ. ನಿನ್ ಮಾತು ಕೇಳಿ ನಾನು ಸಾಯ್ತಿದ್ನಲ್ಲೋ. ಇವ್ರಿಗೆ ಹೊಡಿತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ನೀನೇನು ಸ್ಲೋಗ್ ಆಗ್ತೀಯ, ಬೇಗ ಹಾಕಲ್ಲ. ನೀನೇನು ಫಾಸ್ಟಾ? ತಗೊಳ್ಳಲ್ಲ. ಬಾಬಾಮಣಿ, ಅಲ್ಲಿ ಮಕ್ಳು ಆಟ ಆಡ್ತಿದ್ದಾವಲ್ಲ, ಅವ್ರ ಹತ್ರ ಹೋಗಿ ಅಡ್ರೆಸ್ ಕೇಳೋಣ. ಆ ಮಕ್ಳು ಅವ್ರ ಥರ ಆಡ್ಬಿಟ್ರೆ? ಅದಕ್ಕೆ ಮೊದಲೇ ಹೋಗಿ ಅವ್ರಿಗೆ ನೈಸ್ ಮಾಡಿ ಅಣ್ಣ ಅಂತ ಮಾತಾಡ್ಸೋಣ. ಬಾ ಹೋಗೋಣ. ಅಣ್ಣ, ಸ್ವಲ್ಪ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ ಅಣ್ಣ? ಯಾಕೆ, ಯಾರಿಗೆ ಅಣ್ಣ ಅಂತಿದ್ಯಾ? ಕಣ್ಕಳ್ಸಲ್ಲ. ನಾವು ನಿಮ್ಗೆ ಅಣ್ಣಂದಿರೋ ತರ ಕಾಣಿಸ್ತೀರಾ? ನಿಮಗೆ ಕತ್ತೆಗೆ ವಯಸ್ಸಾಗಿರೋ ತರ ಆಗಿದೆ. ನೀವೇ ಆಂಟಿ ತರ ಇದಾರೆ. ಅಯ್ಯೋ, ನಾವ್ ನಿಮ್ಗೆ ಹೇಳಿದ್ದು ವಯಸ್ಸಾಗಿದೆ ಅಂತಲ್ಲ, ಮರ್ಯಾದೆ ಕೊಟ್ಟು ಕೇಳ್ತಿದ್ದೀವಿ ಅಷ್ಟೇ. ಯಾರಿಗ್ ಬೇಕು ನಿಮ್ ಮರ್ಯಾದೆ?
ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಮರ್ಯಾದೆ ತೆಗೆದು ಕಳಿಸ್ಬಿಡ್ತೀನಿ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರಾ? ನಾನು ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ. ಪಕ್ಕ ಗ್ಯಾರಂಟಿ ಕೊಡಿಸ್ತೀರಲ್ವಾ? ಗ್ಯಾರಂಟಿ ಕೊಡಿಸ್ತೀನಿ. ಮೊದ್ಲಿ ಅಡ್ರೆಸ್ ಹೇಳಿ. ತಗೊಳ್ಳು, ಕೊಡಿ. ಈ ಲೂಸ್ ಮನೆ ನೀವು ಹುಡುಕ್ತಿರೋದು ಕಮಲ, ಕ್ರ್ಯಾಕ್ ಕಮಲ. ನಿನಗೆ ಕಮಲ ಗೊತ್ತಾ? ಸಖತ್ತ ಗೊತ್ತು. ದಿನ ಅವ್ರ ಜಗಳ ನೋಡಿ ನೋಡಿ ಸಾಕಾಗೋಗಿದೆ. ಯಾವಾಗಿಂದ ಹಾಗೆ ಆಡ್ತಿದಾರೆ? ಸುಮಾರು ದಿನ ಆಯ್ತು. ಹೌದು, ನೀವೇನಾಗ್ಬೇಕು ಅವ್ರಿಗೆ? ನಾವು ದೂರದ ಸಂಬಂಧಿಕರು. ಅಯ್ಯೋ, ಹಾಗಾದ್ರೆ ಅವ್ರ ಮನೆಗೆ ಹೋಗೋದೇ ಬೇಡ ಕಣೆ. ಬಾರಿ ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಬೇರೆ ಕಡೆ ಯಾಕೆ ಹೋಗ್ತೀರಾ? ಇಲ್ಲೇ ಇದೆ ನೋಡಿ ಅವ್ರ ಮನೆ. ಇದೇನಾ? ಇದೇ ಮನೆನಾ? ಅಯ್ಯೋ, ಏನೇನ್ ಮಾಡ್ದೀಗ? ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಗೆ ಇದ್ ಬಿಟ್ರೆ ಬೇರೆ ಗತಿ ಇಲ್ಲ. ಒಂದೆರಡು ದಿನ ಇಲ್ಲೇ ಇರೋಣ, ಆಮೇಲೆ ಏನ್ ಮಾಡೋಣ ಅಂತ ನೋಡೋಣ. ಏನ್ ನೋಡ್ತಾ ನಿಂತಿದ್ದೀರಾ? ಬರ್ರಿ, ಬಾಗ್ಲು ನಾವೇ ತರ್ತೀರಿ. ನಿಮ್ ಲಗೇಜು ಕೂಡ ತಂದಿದ್ದೀರಿ. ಬ್ಯಾಗು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಬಾರೆ ಹೋಗೋಣ. ಯಾರವ್ರು ಬಾಗ್ಲು ಹೊಡೆದಿದ್ದು? ಇಷ್ಟು ಜೋರಾಗಿ ಯಾರವ್ರು ಬಾಗ್ಲು ಹೊಡೆದಿದ್ದು? ಪ್ರೇಮಾಮಣಿ, ಬಾನಾಮಣಿ ನೀವಾ? ಓ ಪ್ರೇಮಾಮಣಿ, ಬಾಮಾಮಣಿ, ನಿಮ್ಮ ಮಣಿಗಳು ಬರ್ಲಿಲ್ವಾ? ಯಾಕೆ ಇಬ್ರೇ ಬಂದಿದ್ದೀರಾ? ಮಣಿಗಳ? ಯಾವ ಮಣಿ? ನಿಮ್ ಗಂಡಂದ್ರು. ಯಾಕೆ ಮಾತುಗಳೇ ಬರ್ತಿಲ್ಲ? ನಾಲಿಗೆ ಬಿದ್ದೋಗಿದೆಯಾ? ಅಕ್ಕ, ಯಾರತ್ರ ಮಾತಾಡ್ತಾ ಇದ್ಯೆ? ಓ, ಭಾಮಾಮಣಿ, ಪ್ರೇಮಾಮಣಿ, ಯಾಕೆ ಹೊರಗಡೆ ನಿಂತಿದ್ದೀರಾ? ಬನ್ನಿ ಒಳಗಡೆ. ಬನ್ನಿ ಬನ್ನಿ, ನಿಮ್ಗಿದೆ ಬನ್ನಿ. ದೊಡ್ಡದಾಗ ಬಂದ್ಬಿಟ್ಟಿದ್ದಾರೆ. ಸ್ವಲ್ಪನು ಮಾನ ಮರ್ಯಾದೆ ಏನು ಇಲ್ದೆ. ಅಕ್ಕ, ಒಳಗಡೆ ಹೋಗಿ ಸುಮ್ನೆ. ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಯಾಕೆ ತೇಜು ಅವ್ರು ಹಂಗಾಡ್ತಾರೆ? ಅದು ಇದ್ದಕ್ಕಿದ್ದಂತೆ ಭಾವ ಬಿಟ್ಟೊಟ್ಟೋದ್ರು. ಅದಕ್ಕೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿದ್ದಾಳೆ. ಯಾಕೆ? ಏನಕ್ಕೆ ಬಿಟ್ಟೋದ್ರು? ಇವಳದೇ ತಪ್ಪು. ಯಾವಾಗ್ಲೂ ಅದ್ ಬೇಕು, ಇದ್ ಬೇಕು, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು ಅಂತ ಜಗಳ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಬಿಟ್ಟೋದ್ರು. ಯಾಕೆ? ಎಲ್ಲಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಅವ್ರನ್ನ? ಅಯ್ಯೋ, ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ರು. ಬೇಕಾದೆಲ್ಲ ಕೊಡಿಸ್ತಾ ಇದ್ರು. ಮತ್ತೆ ಯಾಕೆ ಬಿಟ್ಟೋದ್ರು? ದಿನ ಕರ್ಕೊಂಡು ಹೋಗಂದ್ರೆ ಎಲ್ಲಿಂದ ಕರ್ಕೊಂಡು ಹೋಗೋದು? ದುಡ್ಡೆಲ್ಲಿಂದ ತರೋದು? ಅದಕ್ಕೆ ಬಿಟ್ಟೋದ್ರು. ಪ್ರೇಮ, ಇವ್ರದ್ದು ನಮ್ಮ ತರತೆ ಕೇಸು ಕಣೆ. ಆದ್ರೆ ಒಂದೇ ವ್ಯತ್ಯಾಸ, ನಮ್ಮ ಗಂಡಂದ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಾವೇ ಅವ್ರನ್ನ ಬಿಟ್ಟು ಬಂದಿದ್ದೀವಿ. ಮತ್ತೆ ಇನ್ನೇನ್ ಸಮಾಚಾರ? ನಿಮಗೆ ಮಕ್ಕಳೆಷ್ಟು? ಅಯ್ಯೋ, ನಮಗೆ ಈಗಲೇ ಮಕ್ಕಳ? ನಾವು ಸಾಧಿಸೋದು ಬೇಕಾದಷ್ಟಿದೆ, ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಅಂದರೆ ನಾವು ಸ್ವಲ್ಪ ದಿನ ಇಲ್ಲೇ ಇರೋಕ್ಕೆ ಬಂದಿದ್ದೀವಿ. ನಿಮ್ಮ ಮನೇಲಿ ಸ್ವಲ್ಪ ಜಾಗ ಕೊಡಿತೀರಾ? ಸ್ವಲ್ಪ ದಿನ ಇದ್ದು ಆಮೇಲೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಹಾ, ಅಲ್ಲಿವರೆಗೂ ನಿಮ್ಮ ಅಪ್ಪ ಊಟ ಹಾಕ್ತಾನಾ ಇಲ್ಲ ನಿನ್ ಗಂಡ ಊಟ ಹಾಕ್ತಾನಾ? ನಿಮ್ ಗಂಡಂದಿರು ಎಲ್ಲಿದ್ದಾರೆ ಹೇಳಿ, ಮಕ್ಕ ಕುಗಿತೀನಿ. ಅಕ್ಕ, ನೀ ಸ್ವಲ್ಪ ಒಳಗಡೆ ಹೋಗು. ಹೋಗು. ಏ ರಾಜು ಗೀಜು, ಬಂದ್ರು? ಬಂದ್ವಿ ಅಕ್ಕ. ಇವ್ರು ನನ್ನ ತಮ್ಮಂದ್ರು. ತಮ್ಮಂದ್ರು? ಏ, ನಮಸ್ಕಾರ ಮಾಡ್ರ. ನಮಸ್ಕಾರ ಅಕ್ಕ. ಅಕ್ಕ, ಇವರೇ ನಮ್ಮನ್ನು ಕೇಳಿದ್ದು ಲೂಸ್ ಕಮಲಕ್ಕನ ಮನೆ ಎಲ್ಲಿರೋದು ಅಂತ. ನಾವು ತಿಳಿದ್ವಾ? ಇರಾ ಹೇಳದಿರಾ ಇಷ್ಟು ದೊಡ್ಡ ಸೀಟ ಹೆಂಗಂತ ಹುಡ್ಕೋದವ್ರನ್ನ ಉಳ್ಕಂಡ್ಲ, ನಂಗೂ ಅದೇ ಯೋಚನೆ ಆಗೈತೆ ಅಂತೀನಿ. ಏನು ಮಾಡೋದು? ಹಾಂ, ಅವ್ರ ಫೋಟೋ ಐತಲ್ಲ ಅನ್ಲ, ಅದನ್ನ ತಗೊಂಡು ರೋಡಲ್ಲಿರೋ ಎಲ್ಲರಿಗೂ ತೋರ್ಸಮ್ಮ. ಹಂಗಂತೀಯ? ಯಾವ ಥರ ಒಂದಿನ ಸಿಗ್ತದೆ. ಸಿಟಿಲಿ ಹೋಗಿ ದುಡಿತೀನಿ, ದುಡ್ಡು ಮಾಡ್ತೀನಿ ಅಂತ ಬಂದರು ಈ ಮನಿಗಳು. ನೆಮ್ಮದಿನೇ ಇಲ್ಲ ಅಂದಮೇಲೆ ದುಡ್ಡು ತಗೊಂಡು ಏನೆಲ್ಲ ಮಾಡ್ತಿದ್ದೀರಾ? ಹಾಂ, ಈ ಬೆಂಗಳೂರು ಜನರ ನೋಡ್ಲಾ, ಅಣ್ಸುಟ್ಟು ಬೆಕ್ನಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಡ್ತಾವ್ರೆ. ಆದರೆ ನಮ್ಮ ಮನಿಗಳಿಗೆ ಇದೆಲ್ಲ ಅರ್ಥನೇ ಆಗ್ತಿಲ್ವೇ? ಹಾಂ, ಬರ್ತಾರೆ. ಹಾಂ
ಅಣ್ಣ ಅಣ್ಣ ಇವ್ರನ್ನೆಲ್ಲ ನೋಡಿದ್ಯಾನ? ನೋಡಿಲ್ಲ ಬಿಡೋಣ. ಸರಿಯಾಗಿ ನೋಡೋಣ. ಇವಳೊಂದು ತ್ರಿಶಾಣ ನೋಡಕ್ಕೆ ಏನಣ್ಣ ನಡ್ರಿ ಮುಂದಕ್ಕೆ. ಇಲ್ಲಿ ಬ್ರೋ ಕೇಳೋಣ. ಹ್ಞೂ ನಡಿ. ಅಣ್ಣ ಅಣ್ಣ ಇವ್ರೆಲ್ಲ ನೋಡಿದ್ಯಾನ? ಅಣ್ಣ ಅಣ್ಣ ಏನಾಯ್ತಣ್ಣ? ಅಣ್ಣ ಇವ್ರು ನಿಮ್ಗೆ ಗೊತ್ತಾ ಅಣ್ಣ? ಎಲ್ಲಿದ್ರಣ್ಣ? ಎಲ್ಲಿ ಸಿಕ್ರಣ್ಣ? ನಿಮ್ಗೇನಾಗ್ಬೇಕು ಇವರು? ಗಂಡ ಅಣ್ಣ, ಗಂಡ. ಗಂಡಂದ್ರ? ಹೌದು ಅಣ್ಣ. ನಿಮ್ ಜನ್ಮಕ್ಕೆ ಗಂಡಸರಾಗಿ ಹೆಣ್ಗಿನ ಕಂಟ್ರೋಲ್ ಇಟ್ಕೊಳಕ್ಕಾಗಲ್ವಾ? ಇಟ್ಕೊಂಡಿದ್ವಿ ಅಣ್ಣ. ಅವ್ರು ಸಿಟಿಗೆ ಬಂದು ಬದುಕಟ್ಕೋಬೇಕಂತ ಆಸೆ ಪಡ್ತಿದ್ರು. ಆಸೆ ಏನೋ ಪಟ್ಟಿದ್ರಣ್ಣ, ಆದ್ರೆ ಬಣ್ಣದ ಬದುಕು ಹಳ್ಳಿ ಜೀವನ ಬದುಕಕ್ಕಾಗತ್ತೇನಣ್ಣ? ಮೊದಲು ಈ ಅಣ್ಣ ಅನ್ನೋದನ್ನ ನಿಲ್ಲಿಸ್ತೀರಾ? ನೀವು ಹಿಂಗೆ ಮಂಗ್ ದಿನೇ ಥರ ಇದ್ರೆ ಓಡೋಗ್ದೆ ಇನ್ನೇನು ಮಾಡ್ತಾರೆ? ಅವ್ರು ಎಂಥ ಫಿಗರು. ನೀವಿಬ್ರು ನೋಡಿ ಹೆಂಗಿದ್ದೀರ, ಒಳ್ಳೆ ಹಳ್ಳಿ ಗಮಾರ್ತಾರ. ಅಣ್ಣ ನಾವಿರ್ದಲ್ಲ ಬಿಡಿ ಅಣ್ಣ, ಅವ್ರು ಇಲ್ಲಿದ್ರ ಅಂತೇಳಿ ನಾವು ಕರ್ಕೊಂಡ್ಬರ್ತೀವಿ ಹೋಗಿ. ನಿಮ್ ದಮ್ಮಯ್ಯ ಅಣ್ಣ, ಹೇಳಿ ಎಲ್ಲಿದ್ರು ಹೇಳಿ, ಕೈಯೋ ಕಾಲ ಇಟ್ಕೊಂಡು ವಾಪಸ್ ಕರ್ಕೊಂಬರ್ತೀವಣ್ಣ. ಆಹಾ, ನೀವು ಹೋಗಿ ಕರೆದ್ರೆ ಅವ್ರು ಬಂದ್ಬಿಡ್ತಾರಾ? ಮೊದಲೇ ನಿಮ್ಮ ಮುಖ ಕಂಡ್ರೆ ಆಗಲ್ಲ ಅನ್ಸುತ್ತೆ ಅವ್ರಿಗೆ. ಹೌದೌದು, ನೀವು ಹೇಳ್ತಾ ಇರೋದು ಸರಿ. ಈಗ ಏನಣ್ಣ ಮಾಡೋದು? ನಾಳೆ ನೀವು ಇದೇ ಜಾಗಕ್ಕೆ ಬನ್ನಿ, ಅವ್ರಿಗೇನಾದ್ರೂ ಸುಳ್ಳು ಹೇಳಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀವಿ. ಹಂಗಂತೀರಾ? ನಾವು ರಾತ್ರಿ ಎಲ್ಲ ಎಲ್ಲಿರ್ದಣ್ಣ? ಇದೇ ಮರದ ಕೆಳಗಡೆ ಇರ್ರಿ. ಸರಿ ಅಣ್ಣ, ಸರಿ. ರೇ, ಇಲ್ಲಿದ್ರೆ ಪೊಲೀಸವ್ರು ಬಂದು ಎಳ್ಕೊಂಡು ಹೋಗ್ತಾರೆ. ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿರಿ. ಬೆಳಗ್ಗೆ ಇಲ್ಲಿಗೆ ಬನ್ನಿ, ಅವ್ರನ್ನ ಕರ್ಕೊಂಡು ಬರ್ತೀನಿ. ಗೊತ್ತಾಯ್ತಾ? ಸರಿ ಅಣ್ಣ. ಸರಿ ಅಣ್ಣ. ಅಂದಾಗೆ ಇಲ್ಲಿ ಹೋಟ್ಲ್ ಎಲ್ಲದವಣ್ಣ? ಹಿಂಗೆ ಸೀದಾ ಹೋಗಿ ಮಲಗ್ತಿರಿ ಕಳಿ, ಅಲ್ಲಿ ಏಕ ಹೋಟ್ಲುಗಳವೆ. ಸರಿ ಅಣ್ಣ. ರೇ ಸ್ವಾಮಿ. ಅಣ್ಣ ನಾವು ಸ್ವಾಮಿ ಅಲ್ಲಣ್ಣ, ನಾನು ವೀರ, ಇವನು ಧೀರ. ರೀ, ನೀವು ಧೀರ ಆದ್ರೇನು ವೀರ ಆದ್ರೇನು ಅದನ್ನ ತಗೊಂಡು ನಾವೇನ್ರಿ ಮಾಡೋದು? ರೇ, ದುಡ್ಡು ಕೊಟ್ಟೋಗ್ರಿ. ದುಡ್ಡ ಯಾಕೆ? ನಿಮ್ಮ ಹೆಂಡ್ತೀರ್ನ ಕರ್ಕೊಂಬರ್ಬೇಕಲ್ಲ, ಇಲ್ಲಿಂದ ಹೋಗಕ್ಕೆ ಆಟೋ ಚಾರ್ಜು, ಅಲ್ಲಿಂದ ಬರಕ್ಕೆ ಕಾರಿನ ಚಾರ್ಜು. ನಿಮ್ಮ ಹೆಂಡ್ತಿರ್ಗೆ ನಾವು ಖರ್ಚು ಮಾಡ್ಬೇಕಾ? ನೀನು ಹೇಳ್ತಿರೋದು ಸರಿ ಕಾಣೋಣ. ಅಣ್ಣ 5 ರೂಪಾಯಿ. 50 ರೂಪಾಯಿಗೆ 2 ಕಾಫಿನೂ ಬರಲ್ಲ. ಕೊಡಿ. ಹೆಂಡ್ತಿ ಬೇಕಾ ಬೇಡವಾ? ನಾಳೆ ಬೆಳಗ್ಗೆ ಇದೇ ಜಾಗಕ್ಕೆ ಬನ್ನಿ, ಕರ್ಕೊಂಬತ್ತೀನಿ. ಹೋಗಿ 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 ಅಲ್ಲಿ ನೋಡಿ ಓಡಿ. ಈ ಬಾರ ಎಲ್ಲ ಕಿತ್ಕೊಂಡ್ಬಿಟ್ಟನ್ಲಿ. ಲೋ, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಎಲ್ಲಿಂದ ಕರ್ಕೊಂಬರ್ತೀಯೋ? ಯಾರು ಕರ್ಕೊಬರೋರು? ಇವ್ರನ್ನ ದಿನ ಬನ್ನಿ ಅಂತ ಹೇಳೋದು, ದುಡ್ಡು ವಸೂಲಿ ಮಾಡ್ಕೊಳ್ಳೋದು, ನಾಳೆ ಬನ್ನಿ ಅಂತ ಹೇಳೋದು. ಒಳ್ಳೆ ಬಕ್ರಗಳು ಸಿಕ್ಕವ್ರೆ, ಒಳ್ಳೆ ದುಡ್ಡು ಮಾಡ್ಕೊಳ್ಳವ. ನಡಿ. ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ. ಏನಿದು 2 ಬಾಳೆಹಣ್ಣಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಅಂತಿದ್ದಾರೆ ಅಂತನಾ? ನಾವು ರಾತ್ರಿ ಹೊತ್ತು ಅಡುಗೆ ಮಾಡಲ್ಲ, 2 ಬಾಳೆಹಣ್ಣು ಡಯಟ್ ಮಾಡ್ತಾ ಇದ್ವಿ. ನೀವು ಡಯಟ್ ಮಾಡ್ರಿ, 2 ಬಾಳೆಹಣ್ಣು ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲ್ಕೊಳ್ಳಿ. ಯಾವ ಹೊರಗಟ್ಟವು, ನಾವು ಬಂದಿದ್ದೀವಿ ಅಂತಲೇ ಅಡುಗೆ ಮಾಡಿಲ್ಲ ಅನಿಸುತ್ತೆ. ಸುಳ್ಳು ಹೇಳ್ತಿರ್ಬೇಕು. 2 ಬಾಳೆಹಣ್ಣು ತಿಂದರೆ ಏನೇ ಸಾಕಾಗುತ್ತೆ? ಹೌದು, ನಿಮ್ಮ ಗಂಡನಿಗೆ ಏನು ಕೆಲಸ? ಅದು ರೈತ. ರೈತನಾ? ಅವನ್ನ ಬಿಟ್ಟು ಬಂದು ಬೇರೆ ಕೆಲಸ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಅಕ್ಕ ಎದ್ದೋಗು, ನೀನು ಮಲ್ಕೋಗು, ಎದ್ದೋಗು. ಹೊಟ್ಟೆ ತುಂಬ ನೀರು ಕುಡಿದು ಮಲ್ಕೊಳ್ಳಿ. ಹೌದು ಕಣೆ, ತಪ್ಪು ಮಾಡಿಬಿಟ್ವಿ. ಹೀಗೆ ಗಂಡವ್ರ ಮನೇಲಿದ್ದರೆ ಹೀಗೆ ಆಗೋದು ನಮಗೆ. ಹೌದು ಕಣೆ, ನಮ್ಮ ಗಂಡನ ಮನೇಲಿ ರಾಣಿ ಥರ ಇದ್ವಿ. ಆದರೆ ಈಗ ಬರೀ ಒಂದೇ ಒಂದು ಬಾಳೆಹಣ್ಣು ತಿಂದು ಮಲ್ಗೋ ಪರಿಸ್ಥಿತಿ. ಈಗ ಎಲ್ಲಿ ಅಂತ ಕೆಲಸ ಹುಡುಕ್ತೀರಾ? ಅಕ್ಕ, ನಿಮಗೆ ಯಾರಾದರೂ ಪರಿಚಯ ಇರೋರು ಇದ್ರೆ ಹೇಳಿ, ನಮಗೆ ಸ್ವಲ್ಪ ಕೆಲಸ ಹುಡ್ಕೊಡಿ ಅಕ್ಕ. ಅದೇ ಕೆಲಸ ನನಗೆ ಗೊತ್ತಿದ್ರೆ ನಾನೇ ಸೇರ್ಕೊಂಡ್ಬಿಡ್ತಿದ್ದೆ. ನನಗೆ ಯಾರು ಗೊತ್ತಿಲ್ಲ. ನೋಡಿ, ಹೊಸ ಊರಿದು, ಇಲ್ಲಿ ಗುರುತು ಪರಿಚಯ ಇಲ್ದಿರೋರಿಗೆ ಕೆಲಸ ಸಿಗೋದು ತುಂಬ ಕಡಿಮೆ. 1-2 ದಿನ ಇರಿ, ನಾನೇ ಯಾರಿಗಾದ್ರೂ ಕೇಳಿ ಕೆಲಸ ಕೊಡಿಸ್ತೀನಿ. ಸರಿ ಅಕ್ಕ, ಅಲ್ಲಿವರೆಗೂ ನಾವು ನಮ್ಮ ಪ್ರಯತ್ನ ಪಡ್ತೀವಿ ಕೆಲಸ ಹುಡ್ಕೋದು. ಹುಷಾರು, ಬೀದಿಯಲ್ಲಿ ನಾಯಿಗಳಿವೆ, ಕಚ್ಬಿಡ್ತವೆ. ಅಕ್ಕ, ನೀವು ನಮ್ಮ ಮನೆ ಲೊಕೇಶನ್ ಹಾಕ್ಕೊಂಡಿದ್ರಿ ಅಲ್ವಾ? ಏನಾದರೂ ಕನ್ಫ್ಯೂಸ್ ಆದರೆ ಅಲ್ಲಿಗೆ ಬಂದ್ಬಿಡಿ. ಸರಿ ಅಕ್ಕ. ಬಾಕ, ಲೇಟ್ ಆಗ್ತಿದೆ.
ಮಗ ಅಲ್ಲಿ ನೋಡೋ ಫಿಗರು. ಏನೋ ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಹಾಗಿದೆ. ಅವ್ರಾಗ ಅವರೇ ಬಂದು ನಮ್ಮ ಹತ್ರ ಸಿಗಾಕೊಂಡ್ರಲ್ಲೋ. ಇವ್ರನ್ನ ಅವ್ರ ಗಂಡಂದ್ರ ಹತ್ರ ಕರ್ಕೊಂಡೋಗಣ. ಏ ಬೇಡ ಬೇಡ, ಇವ್ರನ್ನು ಬ್ಲ್ಯಾಕ್ ಮೇಲ್ ಮಾಡೋಣ. ನಿಮ್ಮ ಗಂಡದ್ರು ನಮ್ಗೆ ಸಿಕ್ಕಿದ್ದಾರೆ, ನಿಮ್ಮನ್ನೇ ಹುಡುಕೊಂಡು ಬಂದಿರ ಅಂತ. ಹ್ಞೂ ಆಯ್ತು. ಇವ್ರ ಹತ್ರನು ದುಡ್ಡು ವಸೂಲಿ ಮಾಡೋಣ. ಬರೋ ಹೋಗೋಣ ಬರ. ಈ ಪ್ರೇಮ ಮಾಡಿ ಮತ್ತೆ ಹುಡುಗರು ಬಂದಿರ್ಕಣೆ. ಅವ್ರೇನಾದ್ರು ರೇಗ್ಸಿದ್ರೆ ನಾಳೆ ಕೊಡ್ದೋಗೋಣ ನಡಿ. ಓ, ನೀವು ಹೊಡೆದ್ರೆ ಹೊಡ್ಸ್ಕೊಂಡ್ ಬಿಡ್ಬೇಕಾ? ನಾವು ಸುಮ್ಮನೆ ಆಗ್ಬಿಡ್ಬೇಕಾ? ಓ ಅದಕ್ಕೆ ಮತ್ತೆ ಹೊಡಿಸ್ಕೊಳಕ್ ಬಂದ್ರಾ? ಇಲ್ಲ, ನಿಮ್ಗೊಂದು ವಿಷಯ ಹೇಳಕ್ ಬಂದೆ. ನಿಮ್ಮ ಹತ್ರ ನಮಗೇನು ವಿಷಯ? ರೈಟ್ ಹೇಳ್ರೋ. ನಿಮ್ಮ ಗಂಡದ್ರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ಇವಾಗ ನಮ್ಮ ಜೊತೆನೇ ಇದ್ದಾರೆ ಅವರು. ಏನೇ ಮಾಡಿದೀಗ? ನಮಗ್ ಮದ್ವೆನೇ ಆಗಿಲ್ಲ. ನಿಮಗೆ ತಾಳಿ ಕಟ್ತಿರೋ ಫೋಟೋನೇ ಅವ್ರು ನಮಗೆ ತೋರಿಸಿದ್ದು. ಅಯ್ಯೋ, ಏನೇ ಮಾಡಿದೀಗ? ಬಾ ಓಡೋಣ. ನೀವು ಓಡಿದ್ರೆ ನಾವು ಬಿಟ್ಬಿಡ್ತೀವಾ? ಬಾರೋ. ಪ್ರೇಮಮಣಿ ಸಿಕ್ಬಿಡ್ಲ. ಸರ್ ಸರ್ ಇಟ್ಕೊಳ್ಳಿ ಸರ್, ನಾವೇ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದು. ಕಷ್ಟಪಟ್ಟು ಇಟ್ಕೊಳ್ಳಿ ಸರ್, ಬಿಟ್ಬಿಡಿ ಸರ್. ನೀವು ಕರ್ಕೊಂಡು ಬಂದ್ರ ನಮ್ನ ಇಲ್ಲಿಗೆ? ಸುಳ್ಳು ಹೇಳಿದ್ರೆ ನಾಲ್ಗೆ ಸಿಲ್ಬಿಡ್ತೀನಿ. ನೋಡಿ ಸರ್, ಹೆಂಗ್ ರೋಪ್ ಹಾಕ್ತಾರೆ. ನಿಮ್ ಗಂಡದ್ರು ಬಂದಿದ್ದಾರೆ ಅಂದಿದ್ದಕ್ಕೆ ನಮ್ಗೆ ಆವಾಜ್ ಹಾಕಿದ್ರು ಸರ್. ನಾವು ಮದ್ವೆನೇ ಆಗಿಲ್ಲ, ನಾವು ಬರಲ್ಲ ಅನ್ಬಿಟ್ರು ಸರ್. ಹೌದಾ ಪ್ರೇಮ? ಪಂಚಭೂತಗಳ ಸಾಕ್ಷಿಯಾಗಿ ನಾನು ನಿನ್ನ ಮದುವೆ ಆಗಿದ್ದೆ ಸುಳ್ಳ? ನಾವು ಅಶ್ವಿನಿ ನಕ್ಷತ್ರ ನೋಡಿದ್ದೆ ಸುಳ್ಳ? ನಾವು ನಿಮಗೆ ಏನು ಕಮ್ಮಿ ಮಾಡಿದ್ವಿ ಹೇಳಿ? ಕೇಳಿದ್ದೆಲ್ಲ ಕೊಡ್ಸಿದ್ವಿ ತಾನೇ? ಲಕ್ಷಾಂತರ ರೂಪಾಯಿ ಆಸೆ ಬಿಟ್ಬಿಟ್ಟು ಬೆಂಗಳೂರು ಹೋದ್ ಬೇಡ ಅಂತಂದ್ವಿ, ಆದ್ರೂ ಬಂದ್ಬಿಟ್ರಿ ನೀವು. ಯಾವಾಗ್ಲೂ ಹಬ್ಬ ಹಾಕಿರೋ ಹಾಲ್ ಮರಕ್ಕೆ ನೇಣ್ ಹಾಕೋಬೇಕಾ? ನಿಮ್ ಕೈ ನಮ್ಮ ಆಸೆ ಈಡೇರ್ಸಕ್ ಆಗಲ್ಲ ಅಂತಾನೆ ನಾವು ನಿರ್ಧಾರ ಮಾಡಿ ಬಂದಿದ್ದು. ನಮ್ ಪಾಡಿಗೆ ನಮ್ಮನ್ನ ಸುಮ್ಮನೆ ಬಿಟ್ಬಿಡಿ. ಯಾವಾಗ ಬೇಕು ನಿಮ್ ಹಳ್ಳಿ ಸವಾಸ? ಸಿಟಿಲಿ ಜನಗಳೆಲ್ಲ ಹಳ್ಳಿಯಿಂದ ಬಂದಿರೋರೆ. 2 ದಿನ ಸಿಟಿ ನೋಡಿದ ಮಾತ್ರಕ್ಕೆ ಹಳ್ಳಿನೇ ಬೇಡ ಅಂತಿದ್ದೀರಾ? ಸಿಟಿಲಿರೋರು ಅನ್ನನೇ ತಿನ್ನೋದು, ಮಣ್ಣೇನು ತಿನ್ನಲ್ಲ. ಆದರೆ ಅನ್ನ ಬೆಳೆಯೋರು ಯಾರು? ರೈತ. ರೈತ ಬೆಳಿಲಿಲ್ಲ ಅಂದರೆ ಸಿಟಿಲಿರೋ ಜನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕು. ರೇ ಸ್ವಾಮಿ, ಹೊಟ್ಟೆನಾರು ಇರ್ಲಿ ಬಟ್ಟೆನಾರು ಇರ್ಲಿ, ಮೊದಲು ನಮ್ಗೆ ದುಡ್ಡು ಕೊಡ್ರಿ. ಏಯ್, ಯಾವ ದುಡ್ಡು? ಹೋಲ್ ಕೊಟ್ಟಿಲ್ವಾ? ಯಾಕೋ ಆವಾಜ್ ಆಗ್ತಾ ಇದೆಯಾ? ನಾವು ನಮ್ದಲ್ಲಿ ಇಡ್ಲಿ ಅಂತ ನಿಮ್ದೇನ್ರ ಇಲ್ಲಿ? ನಮ್ಮ ಹೆಂಡ್ತಿರ ಹತ್ರ ಮಾತಾಡ್ತಿಲ್ವಾ? ಏನ್ರ ಎಗ್ರಾಡ್ತಿದ್ದೀರಾ? ಗೊತ್ತಾ ನಿಮ್ಗೇನ್ ಗೊತ್ತ? ಇವರೆಲ್ಲೋ? ಈ ಊರಲ್ಲಿ ಇರೋದೇ ಬೇಡ, ಬೇರೆ ಯಾವ್ದಾದ್ರು ಊರ್ಗೋಗೋಣ. ಒಳ್ಳೆ ಐಡಿಯಾ ಕಣೆ. ಇಲ್ಲೇ ಇದ್ರೆ ನಮ್ಮ ಗಂಡಂದಿರು ಉಟ್ಕೊಂಬಂದ್ಬಿಡ್ತಾರೆ. ಇವ್ರಿಗೆ ಹೇಳಿ ಹೋಗೋಣ. ಅವ್ರಿಗೇನೆ ಹೇಳ್ತೀಯಾ? ನಡಿಯೇ ಬಾ. ನಿಂತ್ಕೊಳ್ಳಿ. ಹೋಗ್ತಾ ಇದ್ದೀರಾ? ಕೈಯಲ್ಲಿ ಬ್ಯಾಗ್ ಬೇರೆ ಇದೆ. ನನಗೆ ಮೊದಲೇ ಗೊತ್ತಿತ್ತು ಗಂಡನ್ ಬಿಟ್ಟು ಬಂದಾಗ್ಲೇ ಇವ್ರು ಕಳ್ತನ ಮಾಡೋದಕ್ಕೆ ಅಂತ. ಯಾರಿಗೆ ಹೇಳ್ತಿದ್ದೀರಾ ಕಳ್ತನ ಮಾಡಕ್ ಬಂದಿರೋದಂತ? ನಿಮ್ಮನ್ನೇ. ನೀವು ಹೊರಗಡೆ ಹೋಗೋ ಹಾಗಿದ್ರೆ ನಮ್ಗೆ ಹೇಳ್ಬಿಟ್ಟು ಹೋಗ್ತಿದ್ರಿ. ಈ ತರ ಕದ್ದಿ ಕದ್ದಿ ಹೋಗ್ತಾ ಇರ್ಲಿಲ್ಲ. ಬ್ಯಾಗಲ್ಲಿ ಏನಿದೆ ತೋರ್ಸಿ. ಇಲ್ಲ, ನಿಜವಾಗಿ ನಾವೇನು ಕಳ್ತನ ಮಾಡಿಲ್ಲ. ನಮ್ಮ ಬ್ಯಾಗಲ್ಲಿ ಏನೂ ಇಲ್ಲ. ಹಾ, ಬ್ಯಾಗಲ್ಲಿ ಏನಿಲ್ವಾ? ಹಾಗಾದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವರೇ ಬಂದು ಏನಿದೆ ಅಂತ ನೋಡ್ತಾರೆ. ಅಯ್ಯಯ್ಯೋ, ದಯವಿಟ್ಟು ಪೊಲೀಸರಿಗೆ ಫೋನ್ ಮಾಡ್ಬೇಡಿ. ನಿಜವಾಗ್ಲೂ ನಾವೇನು ಕದ್ದಿಲ್ಲ. ನಮ್ಮನ್ನ ನಂಬಿ ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ನಮ್ಮನ್ನ ಬಿಟ್ಬಿಡಿ. ಬಾಮನಿ, ಪ್ರೇಮಮಣಿ, ಪ್ರೇಮಮಣಿ, ಯಾಕೆ ಇವ್ರ ಕಾಲು ಬಿದ್ದಿದ್ದೀರಾ? ರೀ ರೀ ಬಂದ್ಬಿಟ್ರಾ? ಇವರು ಸುಮ್ಮನೆ ನಮ್ಮ ಮೇಲೆ ಕಳ್ತನದ ಆರೋಪ ಹೊರಿಸ್ತಿದ್ದಾರೆ. ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಇವ್ರು ನನ್ನ ಪೊಲೀಸಿಗೆ ಇಟ್ಕೊಟ್ಬಿಡ್ತಾರೆ. ನೀವು ಹಳ್ಳಿಗೆ ಬರಲ್ಲ, ಸಿಟಿನೇ ಬೇಕು ಅಂತ ಹೇಳ್ತಿದ್ರಿ. ಅಯ್ಯಯ್ಯೋ, ದೂರದ ಬಿಟ್ಟ ನುಣ್ಣಿಗೆ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಹಾಗಾದ್ರೆ ಮತ್ತೆ ಹಳ್ಳಿಗೆ ವಾಪಸ್ ಬಂದ್ಬಿಡ್ತೀರಾ? ಹೌದು, ಅಲ್ಲಿ ನಾವು ಏನು ಮಾಡಿದ್ರು ಯಾರು ಕೇಳಲ್ಲ. ಆದರೆ ಇಲ್ಲಿ ನರ್ಕ. ಅಯ್ಯೋ, ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಇವರು ಪೊಲೀಸವ್ರನ್ನ ಕರ್ಸ್ಬಿಡ್ತಾರೆ. ನಡೀರಿ ಹೋಗೋಣ.
ಹಲೋ ಆಂಟಿ, ಇಲ್ಲಿ ನೋಡಿ ಆಂಟಿ. ಅಂಕಲ್ಗೆ ಈ ತರ ಎಲ್ಲ ಡ್ರಾಮಾ ಮಾಡು ಅಂತ ಹೇಳಿದ್ದೆ ನಾವು. ಅಯ್ಯೋ ಹೌದಾ? ಹಾಗಾದ್ರೆ ತಿರ್ಗಾ ಮನ್ಸು ಬದಲಾಯಿಸ್ಬಿಡ್ತೀರಾ ಹೇಗೆ? ಸಿಟಿಲೇ ಇದ್ಬಿಡ್ತೀರಾ ಹೇಗೆ? ಇಲ್ಲಪ್ಪ, ನಮ್ಮೂರೇ ನಮಗ್ ಚಂದ. ಮತ್ತೆ